ದಿವ್ಯ ಮಂಗಳ ಮನೋಹರವಾದ ರೂಪವನ್ನು ಕಂಡಂತಹ ನಾನೇ ಧನ್ಯಳು ಸ್ವಾಮಿ, ನಾನೇ ಧನ್ಯಳು. ತುಂಬಿನಂತಹ ಶರದಿಯ ನೀರಾದರೂ ಬತ್ತಿ ಹೋಗುವುದಕ್ಕೆ ಸಾಧ್ಯ ಉಂಟಂತೆ, ನಿಮ್ಮಲ್ಲಿರುವಂತಹ ಕರುಣೆಯ ರಸ ಎಂದಿಗೂ ಬತ್ತುವುದಕ್ಕೆ ಸಾಧ್ಯವಿಲ್ಲವಂತೆ. ಓಹೋ, ಹಾಗಾಗಿ ಅಲ್ಲವೇ ನಿಮ್ಮನ್ನು ನಂಬಿದಂತಹ ಭಕ್ತಾದಿಗಳನ್ನು ಹೀಗೆ ಕೊಂಡಾಡುವುದು. ಹೇಗೆ? ಕರುಣ ಸಾಗರ ದೇವ ಎಂಬುದಾಗಿ. ಹೇ ಪರಮೇಶ್ವರಿ, ಬಾಲೆಯ ಭಕ್ತಿ ಭಾವನೆಗೆ ಮೆಚ್ಚಿದಂತ ನೀನು ಬಾನಿಂದ ಭುವಿಗೆ ಬಂದೆಯ ತಂದೆ. ಹೌದು ಕಂದ. ಎನ್ನಾಸೆ ಇಷ್ಟೇ. ಏನು? ಮುಂದೆನೆಗೆ ಮದುವೆಯಾದ ಬಳಿಕ ದುರ್ಧೀರನಾದ ಮಗನನ್ನು ಬಯಸಿದ್ದೇನೆ, ಅನುಗ್ರಹಿಸಿ ಸ್ವಾಮಿ. ತಥಾಸ್ತು ಮಗಳೇ, ಸಂತೋಷವಾಯಿತು. ಆದರೆ ಯಾಕೆ ಆಟ ಪರಮಾತ್ಮ? ನಿನ್ನುದರದಲ್ಲಿ ಜನಿಸುವಂತಹ ಮಗು ಮಹಿಷನಾಗಿರುತ್ತಾನೆ. ಅಯ್ಯೋ, ಏನು ದೇವರೇನು? ವರ ಎಂಬುದಾಗಿ ನನ್ನ ಪಾಲಿಗೆ ಶಾಪ ನೀಡುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ, ನಾನು ಏನ್ ತಪ್ಪು ಮಾಡಿದ್ದೇನೆ ದೇವರೇ? ಶಾಪ ಕೊಟ್ಟದ್ದಲ್ಲ ಕಂದ, ಇವೆಲ್ಲದಕ್ಕೂ ನೀನೇ ಕಾರಣೀಕರ್ತಳಾಗಿದ್ದೀಯ. ನಾನೇ? ನೀನು ತಪಸ್ಸನ್ನಾಚರಿಸುತ್ತಿರುವಂತಹ ಈ ಸ್ಥಳ ಮುನಿ ಶುಪಾರ್ಶ್ವಕರಿಗೆ ಒಳಪಟ್ಟಂತಹ ಪ್ರದೇಶವಾಗಿದೆ. ಮಾತ್ರವಲ್ಲ, ಪ್ರಕೃತಿ ಧರ್ಮದ ವಿರುದ್ಧವಾಗಿ ನೀನು ತಪಸ್ಸನ್ನಾಚರಿಸ್ತಾ ಇದ್ದೀಯ. ಇದರಿಂದ ಆತನ ತಪಸ್ಸಿಗೆ ಭಂಗ ಉಂಟಾದ ಕಾರಣ ಕೋಪಗೊಂಡಂತಹ ಆತ ಶಾಪವನ್ನಿಕ್ಕಿದ್ದಾನೆ. ನಿನ್ನುದರದಲ್ಲಿ ಜನಿಸುವಂತಹ ಮಗು ಮಹಿಷನಾಗಲಿ ಎಂಬುದಾಗಿ ಬೇಡಿಕೆ ದೇವರೇ. ಏನು? ಮೂರು ಮೂರ್ತಿಗಳಂತಹ ನಿಮ್ಮಲ್ಲಿ ನಿಗ್ರಹ ಅನುಗ್ರಹ ಶಕ್ತಿ ಇರುತ್ತದೆ ಎಂದು. ಹೌದು, ಮೂಡಿಕೊಟ್ಟಂತಹ ಶಾಪವನ್ನು ಪರಿವರ್ತಿಸಿ ವರವನ್ನಾಗಿ ಪರಿಣಮಿಸಬಹುದಲ್ಲ ದೇವರೇ? ಖಂಡಿತ ಸಾಧ್ಯ ಇಲ್ಲ ಕಂದ. ಪರಮಾತ್ಮ ಆ ಮುನಿಪೋತಮ ಇನ್ನೊಂದು ಮಾತನ್ನು ಹೇಳಿದ್ದಾನೆ. ಏನಂತೆ? ಈ ಶಾಪವನ್ನು ಪರಿಹರಿಸುವುದಕ್ಕೆ ಮೂರು ಮೂರ್ತಿಗಳಿಂದಲೂ ಅಸಾಧ್ಯವಾಗಲಿ ಎಂಬುದಾಗಿ. ಏನು ಸ್ವಾಮಿ? ಅಸುರಕುಲ ಉದ್ಧಾರ ಆಗಬೇಕಿಂತ ಆಸೆ ನಿಲ್ಲಿಸಿಕೊಂಡು ಬಂದರೆ ಆ ಮುನಿಯಿಂದ ನನ್ನ ಪಾಲಿಗೆ ಬಿಟ್ಟೆ ಶಾಪದ ಬೇಟು. ನನ್ನ ನಮ್ಮನಿಗೆ ನಾನು ಏನು ಉತ್ತರ ಕೊಡಲಿ ದೇವರೇ? ಏನು ಉತ್ತರ ಕೊಡಲಿ? ಮರುಗದಿರು ಮರುಗದಿರು ಮಾಲಿನಿಯೇ, ಮುನಿವರ ಪುರಿದ ಭಜನವು ತಪ್ಪಲರಿಯದು. ಆ ಮುನಿವರ ಒರೆದ ಭಜನವ ತಪ್ಪಲರಿಯದು. ತರನ ಮಗಿಜಲೋ ಜನಿಸಿದ
ನನಗೆ ಆ ಮುನಿಪೋತಮ್ಮ ಕೊಟ್ಟಂತಹ ಮಾತು ಅಥವಾ ಶಾಪ ಎಂದಿಗೂ ಸುಳ್ಳಾಗುವುದಕ್ಕಿಲ್ಲ. ಆದರೆ ನೀನು ಚಿಂತಿಸುವಂತಹ ಅಗತ್ಯವಿಲ್ಲ. ನಿನ್ನುದರದಲ್ಲಿ ಜನಿಸುವಂತಹ ಮಗು ಗೋಣನಾದರೂ ಜಾಣನಾಗಿರುತ್ತಾನೆ. 3 ಲೋಕವನ್ನು ಜಯಿಸುವಂತಹ ಧೀರನಾಗಿ ಬೆಳೆಯುತ್ತಾನೆ ಕಂದ. ನಮಗೂ ಬೇಕಾದ ಅದುವೇ ದೇವರೇ. ಮಣ್ಣಿನ ಬೇಕಾದ ತೊಂದರೆ ಇಲ್ಲ, ಮನೇಲಿ ಕಡೆಗೆ ಹಿಡಿದು ಸಾಕು ಅಲ್ಲವೇ? ಈ ಸಂತೋಷದ ವಿಚಾರವನ್ನು ತಾಯಿಯ ಬಳಿಯಲ್ಲಿ ಹೇಳು. ನಿನಗೆ ಶುಭವಾಗಲಿ. ಜಯ 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 ಜಯ. ಕನಕ ಗರ್ಭ ನನ್ನ ಮಗನು